ANM ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಮಾದರ ಮಹಾಸಭಾ ಆನ್ಲೈನ್ ಸದಸ್ಯತ್ವ ಅಭಿಯಾನಕ್ಕೆ JB ಮುರಳೀರವರ ನೇತೃತ್ವದಲ್ಲಿ ಸಭೆ. ಕರ್ನಾಟಕ ರಾಜ್ಯದಾದ್ಯಂತ ಆಯಾ ಜಾತಿಗಳ ಜಾತಿವಾರು ವರ್ಗವಾರು ಜಾತಿ ಸಂಘಟನೆಗಳು ಅಸಂಘಟಿತರಾಗಿ ಬಲಗೊಳ್ಳುತ್ತಿದ್ದು, ಅದರ ಸಾಲಿನಲ್ಲಿಯೇ ಮಾದಿಗ ಸಮುದಾಯದ ಜನತೆಯು ಕೂಡ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ವೇದಿಕೆ ಅಡಿಯಲ್ಲಿ ರಾಜ್ಯಾದ್ಯಂತ ಸದಸ್ಯತ್ವ ಅಭಿಯಾನವನ್ನು ಮಾಡುತ್ತಿದ್ದು, ಇದಕ್ಕೆ ಪೂರಕವಾಗಿ ಸಮುದಾಯದವರು ಹೆಚ್ಚಿನ ಸದಸ್ಯತ್ವವನ್ನು ಪಡೆಯುವ ಮೂಲಕ ಸಮುದಾಯವನ್ನು ಸಂಘಟನೆಯ ಬಲಶಕ್ತಿಯೊಂದಿಗೆ ಕೊಂಡೊಯ್ಯಬೇಕೆಂದು ಮಾಜಿ ನಗರಸಭಾ ಸದಸ್ಯರಾದ JB ಮುರಳೀರವರು ಕರೆ ನೀಡಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ಮಾದರ ಮಹಾಸಭಾದ ಸದಸ್ಯ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ, ಇತರೆ ಸಮುದಾಯಗಳ ಜನತೆಗೆ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಮಠಗಳು ಸೇರಿದಂತೆ ಭವಿಷ್ಯದ ಮಕ್ಕಳಿಗಾಗಿ ಶಾಶ್ವತ ಚಿರಾಸ್ತಿಗಳನ್ನು ಮಾಡಿದ್ದಾರೆ. ಆದುದರಿಂದ ನಮ್ಮ ಸಮುದಾಯದ ಮಕ್ಕಳ ಭವಿಷ್ಯತ್ತಿಗಾಗಿ ಈಗಾಗಲೇ ದೊಡ್ಡಬಳ್ಳಾಪುರದ ಬಳಿ ಸರ್ಕಾರಿ ಜಾಗವನ್ನು ಸರ್ಕಾರದ ಬೆಲೆ ಕಟ್ಟಿ ಖರೀದಿ ಮಾಡಲು ನಿರ್ಧರಿಸಲಾಗಿದೆ ಎಂದರು. ಸಮುದಾಯದ ಹಿರಿಯ ಕಿರಿಯ ಮುಖಂಡರು ಈ ಮಹಾಸಭಾದ ಸದಸ್ಯತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವ ಮೂಲಕ ಮಹಾಸಭಾವು ಅತ್ಯಂತ ಹೆಚ್ಚು ಸದಸ್ಯತ್ವ ಪಡೆದಿರುವ ಸಂಘವಾಗಬೇಕೆಂದರು. ಆ ಮೂಲಕ ಮಕ್ಕಳ ಭವಿಷ್ಯದ ಪೀಳಿಗೆಗೆ ಅಗತ್ಯವಾದ ಶೈಕ್ಷಣಿಕ ವಿದ್ಯಾಸಮಸ್ಯೆಗಳನ್ನು ಮತ್ತು ಇತರೆ ಸಮುದಾಯದ ಅಭಿವೃದ್ಧಿಯ ಪೂರಕ ಚಟುವಟಿಕೆಗಳಿಗೆ ಬಳಕೆ ಮಾಡುತ್ತೇವೆ ಹೊರತು ಯಾವುದೇ ದುಂದುವೆಚ್ಚ ಮಾಡುವುದೆಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಖಂಡ ಕವಾಲಿ ಎಂಟ್ರಣ್ಣಪ್ಪ ಮತ್ತು ಊಲ್ವಾಡಿ ರಾಮಣ್ಣರವರು ಮಾತನಾಡಿ, ಸಮುದಾಯದವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರೋದರ ಮೂಲಕ ಸಮಾಜದಲ್ಲಿ ಅತ್ಯುತ್ತಮ ಸ್ಥಾನಗಳನ್ನು ಅಲಂಕರಿಸುವ ದಿಕ್ಕಿನಲ್ಲಿ ನಮ್ಮ ಚಿಂತನೆಗಳು ಸಹಕಾರಿಯಾಗಬೇಕೆಂದರು. ಆದಷ್ಟು ನಮ್ಮ ಸಮುದಾಯದ ಕುಟುಂಬಗಳು ದುಃಖಗಳಿಂದ ದೂರ ಉಳಿದು ಅತ್ಯುತ್ತಮ ಶೈಕ್ಷಣಿಕ ಮಾರ್ಗಗಳನ್ನು ಪಡೆಯುವ ಮೂಲಕ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು. ಆಗ ಮಾತ್ರ ಭವಿಷ್ಯದ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳಲಿದೆ ಎಂಬ ಅಗತ್ಯ ಆಲೋಚನೆಗಳನ್ನು ನಮ್ಮ ಸಮುದಾಯವರು ಕಡ್ಡಾಯವಾಗಿ ಮಾಡಲೇಬೇಕು ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜುನಾಥ್, ರಾಮಪ್ಪ, ರವಿ, ಶಿವಶಂಕರ್, ಡ್ಯಾನ್ಸರ್ ಶಿವು, ರಾಜು, ರಾಜೇಶ್, ಜಾನ ನಾಗಪ್ಪ, ಬುಲೆಟ್ ರಮೇಶ್, ಬಟ್ಲಳ್ಳಿ ಎಂಟ್ರಣ್ಣಪ್ಪ, YB ರಾಜೇಶ್, ಜಯ ಕಾಲನಿ ಕೀರ್ತನ್, CB ನಾಗರಾಜ್, ಬ್ಲಡ್ ಮಂಜು, ಗಂಗಾಧರ್, ಕೃಷ್ಣಪ್ಪ, ಸುರೇಶ್, ಮಾದಿಗ ಸಮುದಾಯದ ಹಿರಿಯ ಮತ್ತು ಕಿರಿಯ ಮುಖಂಡರು, ಯುವ ಮಿತ್ರರು, ಮಹಿಳೆಯರು ಸೇರಿದಂತೆ ಸಮುದಾಯವರು ಇತರರು ಭಾಗವಹಿಸಿದ್ದರು. ಸುಮಾರು ನಿರಂತರವಾಗಿ 1 ವರ್ಷಗಳ ಕಾಲ ಅನೇಕ ಹೋರಾಟಗಳ ಮಾಡ್ಕೊಂಡು ಬಂದರೂ ಸಹಿತ ನಮಗೆ ನ್ಯಾಯ ಸಿಗಲಿಲ್ಲ. ಆದರೂ ನಾವು ಎದೆಗುಂದಿಲ್ಲ, ಹೋರಾಟವನ್ನು ಮುಂದುವರಿಸ್ಕೊಂಡೇ ಹೋಗ್ತೀವಿ. ಆದ್ದರಿಂದ ಅದೇ ನಮಗೆ ಅವಾಗೆಲ್ಲ ಸಹಕಾರ ಮಾಡಿದ್ರಿ. ಮುಂದೇನೂ ಇದೇ ರೀತಿ ಅನ್ಯಾಯಗಳನ್ನ ನೀವು ಸಹಕಾರ ಮಾಡ್ತೀರಿ ಅಂತ ಆಸ್ತಾ ನನಗೆ ಈ 2 ಮಾತು ಅವಕಾಶ ಮಾಡಿಕೊಡ್ತೀನಿ. 4 ವಿಚಾರಗಳನ್ನು ಮಾತಾಡಬೇಕಂತಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಸಮುದಾಯ ಯಾವ ತರ ನಾವು ಪಕ್ಷಾತೀತವಾಗಿ ನಡೆಸ್ಕೊಂಡು ಹೋಗ್ಬೇಕನ್ನೋದು ಬಿಡಿಯಾಗಿ ಬಿಡಿಸಿ ತಮಗೆಲ್ಲ ಹೇಳಿದ್ದಾರೆ. ಈ ಒಂದು ಮಾದರ ಮಹಾಸಭಾ ಮಾಡಿರೋದು ಪಕ್ಷಾತೀತವಾಗಿ, ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತ ಅನ್ನೋದು ಇದೊಂದು ಮಾದರ ಮಹಾಸಭೆಯಿಂದ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ನಾವು ತಿಳ್ಕೋಬೇಕಾಗಿದೆ. ಆದ್ದರಿಂದ ನಮ್ಮ ಸಮುದಾಯಕ್ಕೆ ಅತಿಯಾಗಿ ಹಿರಿಯರು ಅವರ ಒಂದು ಮಾರ್ಗದರ್ಶನ ಮತ್ತು ಅವರೊಂದು ಮಾಡುತ್ತಾ ಈ ಸಮುದಾಯ ಅನೇಕ ಶೋಷಿತ ವರ್ಗಗಳಿಗೆ ಅವರೊಂದು ಕೊಡುಗೆ ಇರೋದ್ರಿಂದ ಅವರಿಗೆ ನಮ್ಮ ಒಂದು ಮಾದರ ಮಹಾಸಭೆಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ಮಾದರ ಮಹಾಸಭೆಗೆ ಇವತ್ತು ನಮ್ಮ ಕರ್ನಾಟಕ ಮಾದರ ಮಹಾಸಭಾ ಮೊಟ್ಟ ಮೊದಲನೆಯದಾಗಿ KH ಮುನಿಯಪ್ಪನವರು ಆದಿಜಾಂಬವ ಸಂಘ ಅಂತ ಪ್ರಾರಂಭ ಮಾಡಿದ್ರು. ಆದಿಜಾಂಬವ ಸಂಘ ಪ್ರಾರಂಭ ಮಾಡಿದ್ದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸಂಘದಲ್ಲಿ ಆವತ್ತು ಮೆಂಬರ್ಶಿಪ್ ಮಾಡಬೇಕಂತ 35 ವರ್ಷಗಳ ಹಿಂದೆ ಆ ಒಂದು ಪ್ರತಿಫಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮಂದಕೃಷ್ಣ ಮಾದಿಗ ನಾಯಕತ್ವದಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ PV ನಾಯಕತ್ವದಲ್ಲಿ ಮತ್ತೆ ನಮ್ಮ CK ಜಯರಾಮ್ ಅವರೆಲ್ಲ ಈ ಹೋರಾಟ ಮಾಡ್ಕೊಂಡು ಬಂದು ಅವರು ಇವತ್ತು ದಿವಂತರಾಗಿದ್ದಾರೆ. ಅವರ ಹೆಸರಲ್ಲಿ ಎಲ್ಲರೂ ಅವ್ರಿಗೆ ಅವರ ಆರೋಗ್ಯ ಕೊಟ್ಟು ಅವ್ರ ಕುಟುಂಬ ಚೆನ್ನಾಗಿ ಆಗಲಿ ಅಂತ ಈ ಒಂದು ಸಭೆಯಲ್ಲಿ ಹಾರೈಸುತ್ತಾ, ಇವತ್ತು ನಮ್ಮ ಸಭೆ ಏನು ನಾವು ಮೆಂಬರ್ಶಿಪ್ ನೋಂದಣಿಯನ್ನು ಮಾಡಬೇಕಂತ ಹೋರಾಟ ಮಾಡ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ಇವತ್ತು ಜಯ ಸಿಕ್ಕಿದೆ, ನಮಗೆ ನಮ್ಮ ಮಾದಿಗರಿಗೆ ಜಯ ಸಿಕ್ಕಿದೆ. ಆವತ್ತು 10-15 ಜನ ಹೋರಾಟ ಮಾಡಿಕೊಂಡು ಮಾದಿಗ ಅಂದ್ರೆ ಇವರಿಗೆ ನಾಚಿಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಹೋರಾಟ ಮಾಡ್ಕೊಂಡು ಬಂದಿರೋ ಒಂದು ಪ್ರತಿಫಲವಾಗಿ ಇವತ್ತು ಮಾದರ ಮಹಾಸಭಾ ಎಂತ ಬಂದಿದೆ. ತಾವೆಲ್ಲರೂ ಪಕ್ಷಾತೀತವಾಗಿ JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಮತ್ತೆ
ಏನು BSP ಆಗಿರ್ಬೋದು, ಎಲ್ಲರಲ್ಲಿ ಮನವಿ ಆವತ್ತಿನಿಂದ ಇವತ್ತು ನಾವು 30 ವರ್ಷದಿಂದ ಹೋರಾಟ ಮಾಡಿರೋ ಒಂದು ಪ್ರತಿಫಲ ಇವತ್ತು ABCD ವರ್ಗೀಕರಣವನ್ನು ಏನು ನಮ್ಮ ಸುಪ್ರೀಂ ಕೋರ್ಟ್ ಏನಾಗಿದೆ, ಸುಪ್ರೀಂ ಕೋರ್ಟಲ್ಲಿ ಆಗಿರೋ ಒಂದು ಆದೇಶದ ಪ್ರಕಾರ 6% ನಮ್ಗೆ ಸಿಕ್ಕಿದೆ. ಇದು ನಮ್ಗೆಲ್ಲ ಗೊತ್ತಿರೋ ವಿಚಾರನೇ. ಆದರೂ ಸಹ ನಮ್ಮ ಹೋರಾಟ ಅವಶ್ಯಕತೆ ಇದೆ. ಇವಾಗ ಯಾಕೆ ಅವಶ್ಯಕತೆ ಇದೆ ಅಂದರೆ, ನಾಗಮೋಹನ್ ದಾಸ್ ಅವರು ಏನು ಆದೇಶ ಕೊಟ್ಟಿದ್ದಾರೆ, ಆ ಒಂದು ಆಯೋಗದ ಪ್ರಕಾರ 7.5% ನಮ್ಮ ಮಾದಿಗ ಸಮುದಾಯ, ಮಾದಾರ ಸಮುದಾಯಕ್ಕೆ ಬರಬೇಕಾಗಿದೆ. ಈ ಒಂದು ಹೋರಾಟ ನಾವು KH ಮುನಿಯಪ್ಪನವ್ರ ಹತ್ರ ಮತ್ತೆ ಎಲ್ಲ ಹೋರಾಟಗಳ ಏನು ನಾರಾಯಣಸ್ವಾಮಿ ಅವ್ರ ಹತ್ರ ಎಲ್ಲರೂ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ದಾರೆ, ಇವಾಗ ತಕ್ಷಣಕ್ಕೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಒಂದು ಮೀಸಲಾತಿ ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಸ್ವೀಕರಿಸೋಣ. 6% ಇವತ್ತು ಬಂದಿದೆ, ಮತ್ತೆ ನಾವು ಹೋರಾಟ ಸ್ಟಾರ್ಟ್ ಮಾಡೋಣ. 7.5%, 8% ನಮ್ಗೆ ಬರುತ್ತೆ ಅಂತ ಒಂದು ಬೇಸ್ ಹಾಕ್ಕೊಂಡು ಇವತ್ತು ಮೆಂಬರ್ಶಿಪ್ ಏನು ಮಾಡ್ಬೇಕಂತ ಮಾಡಿದ್ದಾರೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಏನು ನಾವು ಎಲ್ಲ ಪಕ್ಷಾತೀತವಾಗಿ ಯಾವುದೇ ಪಕ್ಷದಲ್ಲಿ ನಾವು ಓಟ್ ಹಾಕಬಹುದು, ಯಾವುದೇ ನಾವು ಸೀಮಿತ ಆಗಿರ್ಬೋದು, ಆದರೆ ಮಾದಿಗರು ಅನ್ನೋ ಮುಂದಕ್ಕೆ ನಾವು ಒಗ್ಗಟ್ಟು ಹಾಕಬೇಕು. ಒಗ್ಗಟ್ಟು ಹಾಕೊಂಡು ಏನು ಮೆಂಬರ್ಶಿಪ್ ನಾವು ಮಾಡಬೇಕು, ಆ ಮೆಂಬರ್ಶಿಪ್ ಅನ್ನ ಏನು ಇವಾಗ ನಮ್ಮ ಹಿರಿಯರು ಏನಿದ್ದಾರೆ, ಇವಾಗ ವೆಂಕಣ್ಣನವರು ಮತ್ತೆ ಜನ ಅವರು ಮತ್ತೆ ಇಲ್ಲಿಂದ ಹೋರಾಟ ಎಲ್ಲ ಮಾಡ್ಕೊಂಡು ಬಂದಿರ್ತಕ್ಕಂಥ M.R. ನಾರಾಯಣಸ್ವಾಮಿ, ಮುರುಗಮಲ ಮೂರ್ತಿ, ಸೋಮಣ್ಣ ಇದ್ರು. ಮೊದಲು ಸೋಮಣ್ಣ ನಾವು ಮಾಲ್ದೊಡ್ಡರ ಕಟ್ಟಿದಾಗ ಸೋಮಣ್ಣ ಅವರು ಅಲ್ಲಿ ಒಂದು ಸಿಲಿಂಡರ್ ಬರಸ್ಟ್ ಆಗೋಯ್ತು ಅಂದ್ಕೊಂಡಿದ್ರು. ಅವತ್ತು ಏನೋ ದೊಡ್ಡೋಗ್ತಾರೆ ಅಂದ್ಕೊಂಡ್ವಿ. ಇವತ್ತು ಮತ್ತೆ ಯಾರು ನಾಗಪ್ಪ ಇವರೆಲ್ಲ ಅವತ್ತು ಬರಸ್ಟ್ ಆದ ತಕ್ಷಣ ನಾವೆಲ್ಲ ಹೋಗ್ಬೇಕಾಗಿತ್ತು. ಅವತ್ತು ಮಾದಿದೊಡ್ಡರು ಸ್ಟಾರ್ಟಿಂಗ್ ಮಾಡಿದಾಗ ಆಯ್ತು ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು, ಮತ್ತೆ ಶಿವಣ್ಣ ಅವರು ಏನು ಸಂಘ ಶಿವಣ್ಣ ಹೊಂದಿದ್ರು, ಕಾಲೋನಿಯಲ್ಲಿ ಲಾಸ್ಟ್ ಸಭೆ ಮಾಡಿದ್ರು. ನೀವು ಮಾಡ್ತಾ ಇರೋದು ಅವಶ್ಯಕತೆ ಇದೆ, ಮುಂದಿನ ದಿನಗಳಲ್ಲಿ ಮಾದಿದೊಡ್ಡರು ನಮ್ಗೆ ಬೇಕಾಗಿದೆ, ನೀವು ಮಾಡ್ರಿ ಅಂತ ಹೇಳಿದ್ರು. ಪಾಪ ಆ ಸಭೆ ಆದ ತಕ್ಷಣ ಮತ್ತೆ ಏನೋ ಪಾಪ ಅವ್ರ ಕಾಲದಿಂದ ಅವ್ರು ಇದಾದ್ರು. ಮತ್ತೆ ಅವ್ರು ಇದ್ದಿದ್ರೆ ಆಗಿದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇನ್ನೂ ಪ್ರಬಲ ಆಗ್ತಾ ಇತ್ತು ಅನ್ನೋದು ತಾವ್ಯಾರು ಮರಿಬೇಡಿ. ಶಿವಣ್ಣ ಅವ್ರು ಇದ್ದಿದ್ರೆ ಇವತ್ತು ಮಾದಿಗದೊಡ್ಡರ ಯಾಮಟ್ಟಿದ್ದು ಗೊತ್ತಾ? ಇವತ್ತು ಇದೇ ಕರ್ನಾಟಕ ಮಾದಿಗ ಮಹಾಸಭಾ ಎಷ್ಟು ಪ್ರಬಲವಾಗಿ ಆಗ್ತಾ ಇತ್ತು. ಆದ್ರೂ ಇವತ್ತು ಹಿರಿಯರು ಏನಿದ್ದಾರೆ ಎಲ್ಲರೂ ಸಹಕಾರ ತಗೋಣ. ಪಕ್ಷಾತೀತದಲ್ಲಿ ಎ ನಾರಾಯಣಸ್ವಾಮಿ ಅವರು ಮತ್ತೆ ಏನು KH ಮುನಿಯಪ್ಪನವರು, ಗೋವಿಂದ ಕಾರಜೋಳ ಹಾಕಿದ್ದಾರೆ. ಯಾಕಂದ್ರೆ ನಾನು ಮೊದಲೇ ಮುರಳಿಯವ್ರಿಗೆ ಹೇಳಿದ್ದೀನಿ ನೋಡಿ, ಪಕ್ಷಾತೀತವಾಗಿ ಏನು ಗೋವಿಂದ ಕಾರಜೋಳ, ಎ ನಾರಾಯಣಸ್ವಾಮಿ, KH ಮುನಿಯಪ್ಪ ಎಲ್ಲರೂ ವೇದಿಕೆಯಲ್ಲಿ ಇರಬೇಕು. ಎಲ್ಲ ಬ್ಯಾನರ್ ಹಾಕೊಂಡು ಮತ್ತೆ ಯಾರೇ ಆಗಲಿ ನಮ್ದು ಬೇಕಾಗಿಲ್ಲ. 30 ವರ್ಷದಿಂದ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಇನ್ನು ಮುಂದೆನೂ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬರ್ತೀವಿ. 8% ನಮ್ಮ ಮಾದಿಗರಿಗೆ ಆಗೋವರೆಗೂ ನಾವು ಹೋರಾಟ ಯಾರು ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು ಈ ಸಭೆಯಲ್ಲಿ ನಮ್ಗೆಲ್ಲರಿಗೂ ಹೇಳ್ತಾ ಇದೀವಿ.